ಎಲ್ಲರಿಗೂ ನಮಸ್ಕಾರ. ನಮ್ಮ DVS ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾವಿವತ್ತು ಗ್ರೀನ್ ಎಗ್ ಮಸಾಲ ಮಾಡ್ತಿದ್ದೇವೆ. ಯಾವ ರೀತಿ ಮಾಡೋದಂತ ನಿಮಗೆ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ತೋರಿಸ್ತಿದ್ದೇವೆ. ವಿಡಿಯೋ ಕೊನೆವರೆಗೂ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಿದ್ದೀರಾ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ. ಈಗ ವಿಡಿಯೋ ಶುರು ಮಾಡುವ. ಮೊದಲಿಗೆ ನಮಗೆ ಗ್ರೀನ್ ಎಗ್ ಮಸಾಲ ಮಾಡಲಿಕ್ಕೆ ಏನೆಲ್ಲ ಮಸಾಲೆ ಬೇಕಾಗ್ತದೆ ಅದನ್ನೆಲ್ಲ ಈಗ ಗ್ರೈಂಡ್ ಮಾಡುವ. ಇಲ್ಲಿ ನಾನೊಂದೀಗ ಮಿಕ್ಸಿ ಜಾರಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಪುದೀನ ಸೊಪ್ಪು ಹಾಕ್ತಿದ್ದೇನೆ. ಕೊತ್ತಂಬರಿ ಸೊಪ್ಪು ಎಷ್ಟು ಹಾಕ್ತೀರಾ ಅದರ ಅರ್ಧದಷ್ಟು ಪುದೀನ ಸೊಪ್ಪು ಹಾಕಿ. ನಂತರ ಇಲ್ಲಿ ಒಂದು 5 ಕಾಯಿ ಮೆಣಸು ತಗೊಂಡಿದ್ದೇನೆ. ಅದು ಖಾರ ಎಲ್ಲ ಜಾಸ್ತಿ, ಹಾಗಾಗಿ ನಾನು 5 ತಗೊಂಡಿದ್ದೇನೆ. ಮತ್ತು ಇಲ್ಲಿ ಶುಂಠಿ ಬೆಳ್ಳುಳ್ಳಿ ತಗೊಂಡಿದ್ದೇನೆ. ನಂತರ ಸ್ವಲ್ಪ ತೆಂಗಿನ ತುರಿ ಜಾಸ್ತಿ ಬೇಡ, ಸ್ವಲ್ಪ ಸಾಕು. ನಂತರ ಇದಕ್ಕೆ ಸ್ವಲ್ಪ ಕಾಳು ಮೆಣಸು, ನಂತರ ಸ್ವಲ್ಪ ಜೀರಿಗೆ, ನಂತರ ಸ್ವಲ್ಪ ಹುಳಿ. ಇಷ್ಟನ್ನು ಸ್ವಲ್ಪ ನೀರು ಹಾಕಿ ಗ್ರೈಂಡ್ ಮಾಡಬೇಕು. ನೋಡಿ, ಈಗೆಲ್ಲ ಒಮ್ಮೆ ಗ್ರೈಂಡ್ ಮಾಡಿ ತರುವ. ನೀರು ಜಾಸ್ತಿ ಹಾಕ್ತಿಲ್ಲ, ನಾನಿಲ್ಲಿ ಸ್ವಲ್ಪ ಹಾಕ್ತಿದ್ದೇನೆ. ಬೇಕಿದ್ರೆ ನೆಕ್ಸ್ಟ್ ಆ್ಯಡ್ ಮಾಡ್ಬೋದು. ನೋಡಿ, ಈಗ ನಮ್ಮದು ಮಸಾಲೆ ರೆಡಿ ಆಯಿತು. ಈಗ ನಾವು ಮೊಟ್ಟೆಯನ್ನೊಮ್ಮೆ ಫ್ರೈ ಮಾಡುವ. ನಾವೊಂದು ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕ್ತಿದ್ದೇನೆ. ಈಗ ಇದಕ್ಕೆ ಮೊಟ್ಟೆ ಹಾಕಿ ಮೊಟ್ಟೆಯನ್ನೊಮ್ಮೆ ಫ್ರೈ ಮಾಡುವ. ಮೊಟ್ಟೆ ಫ್ರೈ ಮಾಡಲೇಬೇಕಂತಿಲ್ಲ, ಮೊಟ್ಟೆ ಫ್ರೈ ಮಾಡಿದರೆ ಅದರ ಟೇಸ್ಟ್ ಸೂಪರ್ ಬರ್ತದೆ. ಅದಕ್ಕೋಸ್ಕರ ಇಲ್ಲಿ ನಾನು ಫ್ರೈ ಮಾಡ್ತಿದ್ದೇನೆ. ಈಗ ಮೊಟ್ಟೆ ಫ್ರೈ ಮಾಡುವಾಗ ಸ್ವಲ್ಪ ಅರಶಿನ, ಉಪ್ಪು, ಸ್ವಲ್ಪ ಅಚ್ಚ ಖಾರದ ಹುಡಿ ಹಾಕಿ ಫ್ರೈ ಮಾಡಬೇಕು. ಇಲ್ಲಿ ನಾನು ಮೊಟ್ಟೆಯನ್ನು ಮಾರ್ಕ್ ಮಾಡಿದ್ದೇನೆ, ಸ್ವಲ್ಪ ಮಾರ್ಕ್ ಮಾಡಿ ಪೀಸ್ ಮಾಡಿದ್ದೇನೆ. ಇಲ್ಲದಿದ್ದರೆ ಮೊಟ್ಟೆಗೆ ಇದು ಮಸಾಲೆ ಎಲ್ಲ ಹೀರುವುದಿಲ್ಲಲ್ವ, ಅದಕ್ಕೋಸ್ಕರ. ನೀವು ಬೇಕಾದರೆ ಅದನ್ನು ಪೀಸ್ ಕೂಡ ಮಾಡ್ಬೋದು, ಒಂದು ಮೊಟ್ಟೆಯನ್ನು 2 ಪೀಸ್ ಕೂಡ ಮಾಡ್ಬೋದು. ನಾನಿಲ್ಲಿ ಪೀಸ್ ಮಾಡಲಿಲ್ಲ, ಮಾರ್ಕ್ ಮಾತ್ರ ಮಾಡಿದ್ದೇನೆ. ನೋಡಿ, ಸ್ವಲ್ಪ ಫ್ರೈ ಆದರೆ ಸಾಕು, ಜಾಸ್ತಿ ಏನು ಫ್ರೈ ಆಗಬೇಕಂತಿಲ್ಲ. ನೋಡಿ, ಇಷ್ಟಾಗಿದೆ. ಈಗ ಸಾಕು ಇದು. ಈಗ ಇದನ್ನು ತೆಗೆಯುವ. ನೋಡಿ, ಸ್ವಲ್ಪ ಕಲರ್ ಚೇಂಜ್ ಆಗಿದೆ. ನೋಡಿ, ಫ್ರೈ ಆಗಿದೆ ಅದು. ಈಗ ಇದನ್ನು ಸೈಡಲ್ಲಿ ಇಡುವ. ಈಗ ನಾವು ಮೊಟ್ಟೆ ಫ್ರೈ ಮಾಡಿದ್ದೇವಲ್ಲ, ಅದೇ ಪಾತ್ರೆಯಲ್ಲಿ ಈರುಳ್ಳಿ ಫ್ರೈ ಮಾಡುವ. ಅದರಲ್ಲೇ ನೋಡಿ ಆಗದ್ದೇ ಎಣ್ಣೆ ಉಳಿದಿದೆ, ಅದರಲ್ಲೇ ಈಗ ನಾನು ಫ್ರೈ ಮಾಡ್ತಾಯಿದ್ದೇನೆ. ಬೇಕಿದ್ದರೆ ನೀವು ಎಕ್ಸ್ಟ್ರಾ ಆ್ಯಡ್ ಮಾಡ್ಕೊಳ್ಳಿ. ನೋಡಿ, ಈ ರೀತಿ ಸ್ವಲ್ಪ ಈರುಳ್ಳಿ ಹಾಕಿ ಫ್ರೈ ಮಾಡಿ. ಈರುಳ್ಳಿ ಫ್ರೈ ಆದ ನಂತರ ಅದಕ್ಕೆ ಸ್ವಲ್ಪ ಟೊಮೆಟೊ ಹಾಕಿ. ಇಲ್ಲಿ ನಾನು ಜಾಸ್ತಿ ಹಾಕಲಿಲ್ಲ ಟೊಮೆಟೊ, ಒಂದು ಟೊಮೆಟೊದ ಅರ್ಧದಷ್ಟು ಹಾಕಿದ್ದೇನೆ ಅಷ್ಟೇ. ನೋಡಿ, ಈ ರೀತಿ ಫ್ರೈ ಆದರೆ ಆಯಿತು. ಟೊಮೆಟೊ ಈರುಳ್ಳಿ ಎಲ್ಲ ಫ್ರೈ ಆಗ್ತಾ ಬಂತು. ಈಗ ಇದಕ್ಕೆ ನಾವು ಆಗ ಮಾಡಿದ ಮಸಾಲೆಯನ್ನು ಆ್ಯಡ್ ಮಾಡುವ. ನೋಡಿ, ಮಸಾಲೆ ಆ್ಯಡ್ ಮಾಡಿ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡುವ. ಮೊದಲಿಗೆ ಒಮ್ಮೆ ನೀರು ಹಾಕದೇ ಈ ರೀತಿ ಮಿಕ್ಸ್ ಮಾಡಿಕೊಳ್ಳಿ, ಅದು ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಆಗಲಿ. ಯಾಕಂದರೆ ನಾವೆಲ್ಲವನ್ನು ಹಸಿ ಗ್ರೈಂಡ್ ಮಾಡಿರ್ತೇವಲ್ಲ, ಅದಕ್ಕೋಸ್ಕರ. ಸ್ವಲ್ಪ ಹಸಿ ವಾಸನೆ ಹೋದ ನಂತರ ಸ್ವಲ್ಪ ನೀರು ಆ್ಯಡ್ ಮಾಡಿ. ನೋಡಿ, ಈಗ ಸ್ವಲ್ಪ ನೀರು ಆ್ಯಡ್ ಮಾಡಿದ್ದೇನೆ. ನೋಡಿ, ಈಗ ಈ ರೀತಿ ಬಂದಿದೆ. ನೋಡಿ, ಈಗ ಇದು ಸ್ವಲ್ಪ ಕುದಿ ಬರಲಿ. ಅದಕ್ಕೆ ಸ್ವಲ್ಪ ಅರಶಿನ ಹಾಕುವ. ಅರಶಿನ 1 ಸ್ಪೂನ್ ಆಗುವಷ್ಟು ಹಾಕಿದ್ದೇನೆ. ನಂತರ ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟು. ನೋಡಿ, ಈಗ ಕರೆಕ್ಟಾಗಿ ಕುದಿ ಬರ್ತಿದೆ. ಈಗ ಇದೊಮ್ಮೆ ಚೆನ್ನಾಗಿ ಕುದಿ ಬರಲಿ. ನೋಡಿ, ಈಗ ಕುದಿ ಬಂದಿದೆ. ನೋಡಿ, ಇಷ್ಟಾದರೆ ಸಾಕು. ಇಷ್ಟಾದ ನಂತರ ಇದಕ್ಕೆ ಮೊಟ್ಟೆ ಆ್ಯಡ್ ಮಾಡಿದರೆ ಆಯಿತು. ನೋಡಿ ಯಾವ ರೀತಿ ಬಂದಿದೆ ಅಂತ. ಕಲ್ಲರೇನು ಎಕ್ಸ್ಟ್ರಾ ಆ್ಯಡ್ ಮಾಡಲಿಲ್ಲ, ಅದೇ ಮಸಾಲೆದ್ದೇ ಕಲ್ಲರ್. ಕೊತ್ತಂಬರಿ ಸೊಪ್ಪು ಪುದೀನ ಎಲ್ಲ ಹಾಕಿದ್ದೇವಲ್ಲ, ಅದರದ್ದೇ ಕಲ್ಲರ್. ಒಮ್ಮೆ ಮೊಟ್ಟೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೋಡಿ, ಈ ರೀತಿ ಒಮ್ಮೆ ಚೆನ್ನಾಗಿ ಮಿಕ್ಸ್ ಆಗಬೇಕು ಮೊಟ್ಟೆ ಮಸಾಲೆ ಎಲ್ಲ. ಉಪ್ಪೊಮ್ಮೆ ಟೇಸ್ಟ್ ನೋಡಿಕೊಳ್ಳಿ, ಬೇಕಿದ್ರೆ ಎಕ್ಸ್ಟ್ರಾ ಆ್ಯಡ್ ಮಾಡಿಕೊಳ್ಳಿ. ನೋಡಿ, ಈಗೆಲ್ಲ ಚೆನ್ನಾಗಿ ಕುದಿ ಬಂದಿದೆ. ಈಗ ಇದಕ್ಕೆ ಪರಿಮಳಕ್ಕೆ ಸ್ವಲ್ಪ ಗರಂ ಮಸಾಲೆ ಪೌಡರ್ ಹಾಕುವ. ನೋಡಿ, ಇಲ್ಲಿ ಸ್ವಲ್ಪ ಹಾಕ್ತಿದ್ದೇನೆ. ಗರಂ ಮಸಾಲೆ ಪೌಡರ್ ಹಾಕಿ ಒಮ್ಮೆ ಮಿಕ್ಸ್ ಮಾಡಿ. ನೋಡಿ,
ಈಗ ಸ್ವಲ್ಪ ಮುಚ್ಚಿಡುವ, ಸ್ವಲ್ಪ ಕುದಿ ಬರಲಿ. ಈಗ ನೋಡಿ ರೆಡಿ ಆಯಿತು. ನೋಡಿ ಯಾವ ರೀತಿ ಬಂದಿದೆ ಅಂತ. ನಾವು ಇದೇ ರೀತಿ ಗ್ರೀನ್ ಚಿಕನ್ ಮಸಾಲ ಮಾಡಿದ್ದೇವೆ. ಅದು ವಿಡಿಯೋ ಯಾರೆಲ್ಲ ನೋಡಲಿಲ್ಲ, ಈ ವಿಡಿಯೋ ಎಂಡಲ್ಲಿ ಲಿಂಕ್ ಕೊಟ್ಟಿರ್ತೇವೆ, ಅಲ್ಲಿ ಹೋಗಿ ಚೆಕ್ ಮಾಡ್ಬೋದು. ನೋಡಿ ಈಗ ರೆಡಿ ಆಯಿತು ನಮ್ಮದು ಎಗ್ ಮಸಾಲ. ಈಗ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದರೆ ಆಯಿತು. ನೋಡಿ ಫೈನಲ್ ಆಗಿ ಯಾವ ರೀತಿ ಬಂದಿದೆ ಅಂತ ನಿಮಗೆ ಇಲ್ಲಿ ತೋರಿಸ್ತಿದ್ದೇವೆ. ನೋಡಿ ಸೂಪರಾಗಿ ಬಂದಿದೆ. ನೀವು ಕೂಡ ಟ್ರೈ ಮಾಡಿ, ಹೇಗಾಯಿತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಿಮಗೆ ನಮ್ಮೆಲ್ಲ ವೀಡಿಯೋಗಳೆಲ್ಲ ಇಷ್ಟ ಆಗ್ತಿದ್ರೆ ಆದಷ್ಟು ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡದವರು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ. ಈ ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಸಿಗುವ.